ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ಲಾಗ್. ಸೊ ಇವತ್ತು ಬಂದು ನಾವೊಂದು ರೈಡ್ ಪ್ಲ್ಯಾನ್ ಮಾಡಿದ್ವಿ. ಸೊ ಪ್ಲ್ಯಾನ್ ಬಂದು ಲೊಕೇಶನ್ಗೆ ಸನ್ರೈಸ್ ಆಗುವ ಮುಂಚೆ ರೀಚ್ ಆಗಿ ಸನ್ರೈಸ್ ನೋಡಿಕೊಂಡು ಬರುವ. ಅದಕ್ಕಿಂತ ಮುಂಚೆ ನಮ್ಮ ಜೊತೆ 3 ಬ್ರೋಸ್ ಬರ್ತಾರೆ. ಸೊ ಫಸ್ಟ್ ಆ ಬ್ರೋ ಕಡೆ ಹೋಗಿ ಪಿಕ್ ಮಾಡೋಣ, ಬನ್ನಿ. ಸೊ ಒಂದು ಬ್ರೋ ಕಡೆ ರೀಚ್ ಆದ್ವಿ. ಬ್ರೋಗೆ ಒಂದು ಗುಡ್ ಮಾರ್ನಿಂಗ್ ಹೇಳಿ ಬನ್ನಿ ಕೂತ್ಕೊಳ್ಳಿ. ಸೊ ಒಂದು ಟೀ ಕುಡುತ್ತಾ ನಮ್ಮ ಬ್ರೋಸಿಗೆ ವೆಯ್ಟ್ ಮಾಡ್ತಿದ್ದೀವಿ. ಸೊ ಇವಾಗ ಟೈಮ್ ಬಂದು ಮಾರ್ನಿಂಗ್ 4 o'clock. ಸೊ ಇಷ್ಟೊತ್ತಿಗೆ ನಾವು ಹೊರಡಬೇಕಿತ್ತು, ಆದರೆ ಅವರು ಸ್ವಲ್ಪ ಲೇಟ್ ಆದ ಕಾರಣ ಇನ್ನೂ ಇಲ್ಲೇ ಇದ್ದೀವಿ. ಸೊ ಆನ್ ದ ವೇಯಲ್ಲಿ ಬೈಕಿಗೆ ಸ್ವಲ್ಪ ಕುಡಿಸಿ ನಾವು ಅವರನ್ನು ಮೀಟ್ ಆಗಲಿಕ್ಕೆ ಹೋಗ್ತಿದ್ದೀವಿ. ಬ್ರೋ ಸೆಕೆಂಡ್ ಫೈನಲಿ ಬ್ರೋ ರೀಚ್ ಆದ್ರು. ನೀನು ಬೇಜಾರು ಮಾಡಬೇಡ. ಇವಾಗ ನಾವು ನಮ್ಮ ಫೈನಲ್ ಲೊಕೇಶನ್ ಕಡೆ ಹೋಗೋಣ ಬ್ರೋ. ಸೋಮಗೆ ನಿದ್ದೆ ಬರ್ತಿತ್ತಂತ ಒಂದು ಮಿಡಲಲ್ಲಿ ಒಂದು ಸ್ಮಾಲ್ ಟೀ ಬ್ರೇಕ್ ಕೊಟ್ಟು ಮತ್ತೆ ನಮ್ಮ ಜರ್ನಿನ ಶುರು ಮಾಡಿದ್ವಿ. ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ಸೊ ಇದರ ಲೊಕೇಶನ್ ಬಂದು ಸಿದ್ದರ ಬೆಟ್ಟ ಅಲ್ಲ? ಸಿದ್ದರ ಬೆಟ್ಟ ನೋಡಿಲ್ಲಿ. ಸೊ ಇದು ಬೆಟ್ಟ ಹತ್ಲಿಕ್ಕೆ ಬರೀ ಕಾಲಲ್ಲಿ ಹತ್ಬೇಕು. ಇಲ್ಲಿ ಬಂದು 1008 ಮೆಟ್ಲು ಹತ್ಬೇಕು. ಸನ್ರೈಸ್ ನೋಡಲಿಕ್ಕೆ ಬಂದಿದ್ವಿ, ಆದರೆ ನಾವು ಬರೋಕ್ಕಿಂತ ಮುಂಚೆ ಸನ್ರೈಸ್ ಆಗಿತ್ತು. ವಿಘ್ನೇಶ್ ಕೋತಿ ಆಟ ಆಡ್ತಿದ್ದಾನೆ. ಕೋತಿ ನೋಡಿ ಓಡಿ ಹೋಯ್ತೀವ ನಾನು. ಸರಿ, ಹೇಗೆ ಆಗ್ತಿದೆ? ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತಿದೆ. ಏನು ಸಾಹಿತ್ಯ ಅಂತ? ಮೆಂಟಲ್ ಹೆಲ್ತ್ ಇಂದ ಫಿಸಿಕಲ್ ಹೆಲ್ತ್ ಬ್ಯಾಡ್ ಇದೆ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್. ನಾವು ಸ್ವಲ್ಪ ಬೇಗ ಬಂದದಕ್ಕೆ ಒಳ್ಳೇದಾಯ್ತು, ಇಲ್ಲಾದರೆ ಬಿಸಿಲಿಗೆ ಬೆಟ್ಟ ಹತ್ತಲಿಕ್ಕೆ ಆಗ್ತಿರ್ಲಿಲ್ಲ. ಇವಾಗ ಅಷ್ಟೊಂದು ಬಿಸಿಲಿಲ್ಲ. ಬಾಬಾ ತಪಸ್ಸಿಗೆ ಕೂತ್ಕೊಂಡಿದ್ದಾರೆ. ಬಾಬಾ ಎಷ್ಟು ವರ್ಷದಿಂದ ತಪಸ್ಸಲ್ಲಿದ್ರಿ? ನಾನು ತಪಸ್ಸ ಕುಂತಿರೋದು. ನನ್ನ ಕೈ ಯಾವತ್ತು ಹಿಂಗೆ ಒಂದೇ ಕೈ ಮೇಲೆ ಇರುತ್ತೆ. ಬಾಬಾ ವಾಚ್ ಎಲ್ಲ ಹಾಕಿದಿರಿ? ವಾಚ್ ಇದು ಬಂದ್ಬಿಟ್ಟು ಹಳೆ ಕಾಲದ ಬರುತ್ತೆ ಗೊತ್ತಾ? ಸೂರ್ಯದ ಕಿರಣ ಇದ್ರ ಮೇಲೆ ಬಿತ್ತ ತಕ್ಷಣ ನಂಗೆ ಎಷ್ಟು ಟೈಮ್ ಆಯ್ತು ಅಂತ ಗೊತ್ತಾಗುತ್ತೆ. ತಪಸ್ ಮಾಡ್ತಿದ್ರು. ಇಲ್ಲಿ ಇವಾಗ ಸೂಪರ್ ವ್ಯೂ ಕಾಣ್ತಿದೆ ನೋಡಿ. ಸ್ಟೋರಿ ಬಂದ್ಬಿಟ್ಟು ನನ್ನ ಜೀವನದ ಮೇಲೆ ನಂಗೆ ಜಿಗುಪ್ಸೆ ಬಂದ್ಬಿಟ್ಟು ಬೆಂಗಳೂರಲ್ಲಿ ಕೆಲಸ ಮಾಡಿ ಓಟಿ ಮಾಡಿ 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 ಸಾಕಾಗಿ ಏನೋ ಮಾಡೋಕ್ಕಾಗ್ದೇನೆ ಈ ಬಂಡೆಕಲ್ ಮೇಲೆ ಬಂದು ಜಪ ಮಾಡೋಕೆ ಜಪ ಮಾಡಿದಾಗ ಈ ಮರ ನನಗೆ ಒಂದು ಜಪ ಮಾಡ್ಬೇಕಾದ್ರೆ ನನಗೆ ಆಸರೆ ಆಗಿತ್ತು. ಒಂದಿನ ನಾನು ಜಪ ಮಾಡ್ಬೇಕಾದ್ರೆ ನನ್ನ ಜಪವನ್ನು ಭಂಗಗೊಳಿಸ್ತು. ಅದಕ್ಕೆ ನನ್ನ 3ನೇ ದೃಷ್ಟಿಯಿಂದ ಅದನ್ನು ಸುಟ್ಟು ಭಸ್ಮ ಮಾಡಿದ್ದೀನಿ. ಸೊ ಇಲ್ಲಿಂದ ವ್ಯೂ ನೋಡಿ ಹೆಂಗಿದೆ ಅಂತ. ಪ್ರಕೃತಿಯ ಸೌಂದರ್ಯ, ಅದರಲ್ಲಿ ಒಂದು ಈ ಮಂಗ ಪ್ರಕೃತಿದು. ದೇವಸ್ಥಾನದ ಗಂಟೆ ಹೊಡ್ಕೊಂಡು ನಿಮ್ದು ಜನ್ಮ ಹೇಗೆ ಆದದ್ದು ಗುರುಜಿ? ಜನ್ಮ ಬಂದ್ಬಿಟ್ಟು ಒಂದು ಊರಲ್ಲಿ ರಾಮಚಂದ್ರ ಅಂತ ಒಬ್ರಿದ್ರು, ಹಾಗೆ ಒಂದು ಕರಾವಳಿ ತೀರದಲ್ಲಿ ಪಾರ್ವತಿ ಅಂತ ಒಬ್ರಿದ್ರು. ಅವರಿಬ್ರು ಮದುವೆ ಆದ್ಮೇಲೆ ನಾನು ಹುಟ್ಟಿದ್ದು. ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ ಹುಟ್ಟಿದ್ದು ನಾನು. ಇವಾಗ ಈ ತರ ಬೆಟ್ಟ ಗುಡದಲ್ಲಿ ತಪಸ್ಸು ಕುಂತಿದ್ದೀನಿ. ಗುರುಜಿ
ದರ್ಶನ ಪಡೆದು ಅಷ್ಟೇ. ಅವಾಗ ದೀರ್ಘ ಸುಮಂಗ ಸೊ ನಮ್ಮ ಫೈನಲ್ ಡೆಸ್ಟಿನೇಷನ್ ನಾವು ರೀಚ್ ಆದ್ವಿ. ಫುಲ್ ಹ್ಯಾಪಿ ಆಗ್ತಾ ಇದೆ ಈಗ, ಫುಲ್ ಖುಷಿ ಆಗ್ತಿದೆ. ಇಲ್ಲಿ ಒಂದು ಟೆಂಪಲ್ ಇದೆ, ಸಾಹಸ ಮಾಡಿ ಏನ ಪೂಜೆ ಆಗ್ತಿದೆ ಇಲ್ಲಿ, ಹಾಗೆ ಬನ್ನಿ ನೋಡು. ಮೇಲೆ ಒಂದು ಟೆಂಪಲ್ ವ್ಯೂ ಹೆಂಗ್ ಸಖತ್ತಾಗಿದೆ. ಸೊ ಫೈನಲ್ ಆಗಿ ನಾವು ರೀಚ್ ಆದ್ವಿ. ಇಲ್ಲಿ ಒಂದು ಟೆಂಪಲ್ ದೇವರ ದರ್ಶನ ಮಾಡೋಣ ಅಂತ ಬಂದಿದ್ವಿ. ಸೊ ದೇವರ ದರ್ಶನ ಮಾಡಿಕೊಂಡು ಈ ಲೊಕೇಶನಲ್ಲಿ ಮ್ಯಾಗಿ ಮಾಡುವಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಇಲ್ಲಿ ನೋಡುವ ಬೆಂಕಿ ಹಚ್ಚಾರ ಇವರು. ಹೆಂಗೈತೆ? ಅಯ್ಯೋ ಅಯ್ಯೋ, ಮ್ಯಾಗಿ ಮಾಡಿ ಅಂದ್ರೆ ಮ್ಯಾಗಿ ಕಾಲ್ಗೆ ಏನಿದೆ ಬೆಂಕಿ ಹಿಂಗ ಹಚ್ಚಾರ ಇವ್ರು. ಮ್ಯಾಗಿ ಮಾಡೋದು ನೋಡಿ, ಹೊಸ ವಿದ್ಯಾಯ ಮ್ಯಾಗಿ ಮಾಡೋದು. ಸಾಕತ್ ಹುಲ್ಲು ತಿನ್ನದ ಯಾಕೆ ಹುಲ್ಲು ಈಗ ಬೀಳಲ್ಲ, ಈಗ ತಲೆ ಕೆಡ್ಸ್ಕೊಂಬೇಡ. ಇತ್ಲ ಬರೋಣ. ಬೆಂಕಿ ಹಚ್ಚ ನೋಡಿ, ಮ್ಯಾಗಿ ಮಾಡಕ್ ಬೆಂಕಿ ಹಚ್ಚ್ರೆ ಬೆಂಕಿ ಕೂಡ ಹಿಂಗೇ ಹೋಗುತ್ತೆ. ಇಲ್ಲ ತುಂಬಾ ಏನೋ ಆದ್ರೂ ಇಲ್ಲಿ ಮೇಲ್ಗಡೆ ತಿನ್ನಕ್ ಸಖತ್ ಖುಷಿಯಾಗಿರುತ್ತೆ. ನಾವು ಬಿಟ್ಕೊಡಲ್ಲ ಗಾಳಿ. ನಾವು ಬೆಂಕಿ ಹಚ್ಚಕ್ ನಾವು ಗಾಳಿ ಉಸದ್ ಬೇಡ, ಆ ಕಡೆಯಿಂದ ಸಖತ್ತಾಗಿ ಹಿಂಗಡೆ ಬರ್ತೈತೆ ಫುಲ್ಲು. ವ್ಯವಸ್ಥೆ ಅಕ್ಕ ಆಯ್ ಮಾಡಕ್ಕ ಯಾರು ಇಟ್ಟಂತ ಇದೆ ನೋಡಿ ನಮ್ಮ ಅಕ್ಕ ಅಡ್ಗೆ ಭಟ್ಟ. ಮ್ಯಾಗಿ ರೆಡಿ ಬರ್ಲಿಲ್ಲ. ನಮ್ದು ಬ್ಲಾಗರ್ ಏನ ಮಾಡ್ತಿದ್ದಾರೆ. ಮ್ಯಾಗಿ ಕವರ್ ಐತೆ ಕಣ್ಣ, ಮ್ಯಾಗಿ ಕವರ್ ಎಲ್ಲ ಕತ್ತೀನಿ. ಫೈನಲ್ ಆಗಿ ನಮ್ಮ ಮ್ಯಾಗಿ ರೆಡಿ ಆಗಿದೆ. ಇವಾಗ ತಿನ್ನೋಣ. ಟೇಸ್ಟಿ ಮ್ಯಾಗಿ. ಅಕ್ಕ ಸೂಪರ್. ಸೊ ನಮ್ಮ ಹತ್ರ ಪ್ಲೇಟ್ ತರ್ಲಿಲ್ಲ ಅಂತ ಇದನ್ನೇ ಪ್ಲೇಟ್ ಮಾಡಿ ಈಗೆಲ್ಲ ತಿಂದು ಮುಗೀತು. ಈಗ ಟಿಫನ್ ಮಾಡಿ ಮುಗೀತು. ಹಾಗೆ ಬೆಂಕಿ ಹಾಕಿದೀವಪ್ಪ ನೋಡ್ಕೊಳ್ಳಿ. ಬೆಂಕಿ ಕೂಡ ಹಾಕ್ತಿದೀವಿ, ಹಾಕಿದ್ದು ಯೂಸ್ ಮಾಡಿದ್ದು. ಹಾಗೆ ಈಗ ಎಲ್ರು ಈಗ ನೆಕ್ಸ್ಟ್ ಟ್ರಿಪ್ ಹೋಗ್ತಾ, ನೆಕ್ಸ್ಟ್ ನಮ್ಮ ವ್ಲಾಗ್ ನ ಮುಂದುವರಿಸ್ತಾ ಇದೀವಿ. ಚೆನ್ನಾಗಿ ದೇವರ ದರ್ಶನ ಎಲ್ಲ ಮಾಡಿ ನಾವು ಕೆಳಗಡೆ ಬಂದ್ವಿ. ನೋಡಿ ಇಲ್ಲಿ ಆಯಿತು. ನೀವಾದರೂ ಪ್ಲ್ಯಾನ್ ಇದ್ದರೆ ವಿಸಿಟ್ ಮಾಡಿ. ಆದರೆ ಒಂದು ಮಾರ್ನಿಂಗ್ ಟೈಮಲ್ಲಿ ವಿಸಿಟ್ ಮಾಡಿ, ಬಿಸಿಲಾಗುವಾಗ ಆಗಲ್ಲ. ಸೊ ಎಲ್ಲರದ್ದು ಸಿಚುವೇಶನ್ ನೋಡಿ. ಸೊ ಇವತ್ತೊಂದು ದಿವಸ ಫುಲ್ ಜಾಲಿ ಆಯಿತು. ಸೊ ಇಲ್ಲಿಗೆ ನಾನು ನನ್ನ ವ್ಲಾಗನ್ನು ಎಂಡ್ ಮಾಡ್ತಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಸಪೋರ್ಟ್ ಮಾಡಿ. ಇನ್ನೂ ಈ ಥರದ ವಿಡಿಯೋ ತುಂಬ ಆಗ್ತಾ ಇರ್ತೀನಿ.